ಕೃಷ್ಣ, ಉಭಯ ಸೈನ್ಯಗಳ ನಡುವೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧಕ್ಕೆ ಸಿದ್ಧರಾಗಿರುವ ವೀರ ಯೋಧರನ್ನೊಂದು ಸಾರಿ ತೋರಿಸು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ತೋರಿಸು. ನಿನ್ನಿಚ್ಛೆ ಅರ್ಜುನ. ಅತ್ತ ನೋಡು ಪಾರ್ಥ, ಕೌರವೇಶ್ವರನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿನಿತವಾಗಿ ಸಾಗರದಂತೆ ಕಂಗೊಳಿಸುತ್ತಿರುವುದು. ಅತ್ತ ನೋಡು ಪಾರ್ಥ, ದುರ್ಯೋಧನನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿದ್ದಾನೆ. ಇನ್ನು ಅವನ ಹಿಂದೆ ಸಿಂಧುರಾಜನಾದ ಶಕುನಿ. ಪಾರ್ಥ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥದಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಪಾರ್ಥ, ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವೆನು. ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಪಾರ್ಥ, ಇತ್ತ ನೋಡು, ಶ್ವೇತವಸನಧಾರಿಯಾಗಿ. ಪಾರ್ಥ, ನೆರೆಕೂದಲಿನ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೊಂದು ಸಾರಿ ವಂದಿಸು. ಆಗ್ನೇ ಮಾಧವ. ಭೀಷ್ಮ ಕುರು ಪಿತಾಮಹರಿಗೆ ಅರ್ಜುನನ ನಮಸ್ಕಾರಗಳು. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳಬಲ್ಲೆನು. ಆದರೆ ಇದೇನು ಅರ್ಜುನನ ಉತ್ಥಾನವೇ ಅಥವಾ ಪತನವೇ? ಭಯವೇಕೋ ನಾನರಿಯೇ ಮಾಧವ. ಪರಮಾತ್ಮ, ಅರ್ಜುನ, ಭಯವೇಕೋ ನಾನರಿಯೇ ಮಾಧವ. ರಣಭೂಮಿಯನ್ನು ನೋಡಿ ಜಾರಿತೋಗಾಣಿವ.
ಜನರ ಭಯವೇಗೋ ನಾನರಿಗೆ ಮಾಧವ ರಣಭೂಮಿಯನ್ನು ನೋಡಿ ಜಾರಿತು ಗೋಣಿವ ಭಯವೇಗೋ ನಾನರಿಗೆ ಮಾಧವ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಲ್ಲಿ ಬೆಂದ ಹಾಗೆ ನನ್ನ ಮುಖವು ಬಾಡಿ ಹೋಗಿರುವುದು. ಹೃದಯದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಹೊಳಗಿರುವುದು. ಗಾಂಡೀವವು ಕೈಯಿಂದ ಕಳಚಿ ಜಾರಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವೇ ಇಲ್ಲ. ಕೃಷ್ಣ ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನ? ಇವರೆಲ್ಲರೂ ನನ್ನ ಬಂಧು ಮಿತ್ರರು, ಗುರುಗಳು, ಜ್ಞಾತಿಗಳು, ಮಿತ್ರರು. ಇವರುಗಳ ಮೇಲೆ ನಾನು ಬಾಣಗಳು ಹೂಡುವುದೇ? ನನ್ನಿಂದಾಗದು. ಕೇವಲ ರಾಜ್ಯದ ಆಸೆಯ ಪದವಿಗೋಸ್ಕರ ನಾನು ಈ ಜ್ಞಾತಿ ವಧೆಗೂ ಗುರು ಹಿಂಸೆಗೂ ಕೈ ಹಾಕಲಾರೆನು. ಕೃಷ್ಣ, ರಥವನ್ನು ಹಿಂತಿರುಗಿಸು. ನನ್ನಿಂದ ಈ ಯುದ್ಧವು ಸಾಧ್ಯವಿಲ್ಲ. ಅರ್ಜುನ, ಏಕೆ ವಿಚಲಿತನಾಗುತ್ತಿರುವೆ? ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅರ್ಜುನ, ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಕುತಸ್ವಂ ಕಶ್ಮಲಮಿದಂ ವಿಷಮೇ ಸಮಪಸ್ತ್ಯುತಂ. ಕುತಸ್ವಂ ಕಶ್ಮಲಮಿದಂ ವಿಷಮೇ ಸಮಪಸ್ತ್ಯುತಂ. ಅನಾರ್ಯ ದುಷ್ಟಮದ್ವರ್ಗಮ ಕೀರ್ತಿಕರಮರ್ಜುನ. ಅನಾರ್ಯ ದುಷ್ಟಮದ್ವರ್ಗಮ ಕೀರ್ತಿಕರಮರ್ಜುನ. ಅರ್ಜುನ 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 ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ತೊಡುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸಿದನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ನಾಶವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಈ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು ಅನಾರ್ಯನಂತೆ. ಆಗಬೇಕಾದುದಕ್ಕೆ ಚಿಂತಿಸಿ ಫಲವೇನು? ನೀನು ಕ್ಷತ್ರಿಯನು, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಭೀಷ್ಮಮಾಂ ಸಂಕೇ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸಾಮಿ ಪೂಜಾ ಪರಿಸೂದನ ಮಧುಸೂದನ ಮಧುಸೂದನ. ಕೃಷ್ಣ, ಒಂದು ಸಾರಿ ಆ ಕುರು ಸೈನ್ಯವನ್ನು ದೃಷ್ಟಿಸಿರು. ಭೀಷ್ಮನು, ಪೂಜ್ಯ ಪಿತಾಮಹನು, ದ್ರೋಣಾಚಾರ್ಯರು, ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳು, ಪೂಜ್ಯಾರ್ಯರಾದ ಇವರುಗಳ ಮೇಲೆ ಬಾಣಗಳನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಷ್ಠಕರವಲ್ಲವೇ ಕೃಷ್ಣ? ಬಂಧು ಬಾಂಧವರ ರಕ್ತದಿಂದ ತೊಯ್ದು ಈ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯದ ಲೋಭಕ್ಕೊಳಗಾಗಿ
ಶಾಶ್ವತವಾದ ಧರ್ಮವನ್ನು ನಾಶ ಮಾಡುವುದು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಪಾರ್ಥ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವುದು. ಅಕೀರ್ತಿಯ ಭಾಜನನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ನಿನ್ನನ್ನು ಹೇಡಿ ಎಂದು ತಿಳಿಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆಯನ್ನು ಮಾಡು ಅರ್ಜುನ. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವ ನಾನು ಹೇಳಿಯಲ್ಲ, ಆದರೆ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಜನಾರ್ದನ, ಈ ಕ್ಷತ್ರಿಯನಿಗೆ ಯುದ್ಧದ ಹೊರತು ಬೇರೆ ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ಅಕರ್ಮಣ್ಯನಾದ ಮಾನವನು ಬದುಕಿದ್ದರೂ ಶವದಂತೆ. ಆದ್ದರಿಂದ ನೀನು ಸ್ವಧರ್ಮ ಪಾಲನೆಯಲ್ಲಿ ದೀಕ್ಷಿತನಾಗು. ಅರ್ಜುನ, ಫಲಗಳು ನಮ್ಮ ಅಧೀನವಲ್ಲ. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ನಾಶವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಪ್ರಜಾಪಾಲನೆ ಯಜ್ಞದಲ್ಲಿ ದೀಕ್ಷಿತನಾಗು. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ವಾಸುದೇವ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮತತ್ಪರನಾಗು. ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ನಿನ್ನ ದಿವ್ಯ ನುಡಿಯಿಂದ ನನ್ನ ಹೃದಯದ ಪ್ರಸ್ತುಪ್ತ ಪ್ರಜ್ಞೆಯು ಜಾಗೃತಗೊಳಿಸಿದ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಹೇಳು ಜನಾರ್ದನ. ಅರ್ಜುನ, ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುರ್ಭುಜಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಅರ್ಜುನ, ಇಹಲೋಕದಲ್ಲಿ ನಾನು ನೀನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿದ್ದೇವೆ. ನನಗೆ ಅದರ ಅರಿವಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ಸಂಹಾರ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಮುಖ್ಯ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ಕಂಡು ಹಿಡಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ನನ್ನಲ್ಲಿ ಧಾರಣ ಮಾಡಿಕೊಳ್ಳುವೆನು. ಜಲರೂಪವಾಗಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಜಪಥದಲ್ಲಿ ಆತನನ್ನು ನಡೆಸುವೆನು. ಬಹುರೂಪಾತ್ಮಕವಾದ ಈ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ
ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಪಾರ್ಥ, ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರನಲ್ಲಿರುವ ಕಾಂತಿಯು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯನಲ್ಲಿನ ಪೌರುಷವೂ ನನ್ನದು. ನಾನು ಪಂಚಭೂತಗಳಿಗೆ ಅವ್ಯಯಾತ್ಮನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದದಲ್ಲಿ ಸಾಮವು, ಪರ್ವತದಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅಬೋಧ, ಅನಂತ. ಅದರ ಒಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಹರಿಯಿತು. ಹೇ ಈಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸು, ನನ್ನ ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಾನು ಕರಾಳ ಕಾಳ ಸ್ವರೂಪನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿಕೊಂಡು ನನ್ನ ಉದರದೊಳಗೆ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು, ಎಂತಹ ಭಯಾನಕ ರೂಪವಿದು. ಪರಮಾತ್ಮ, ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರೆ ಪ್ರಭು, ಇದನ್ನು ನೋಡಲಾರೆ. ಹೇ ಕರುಣಾಕರ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುವ ನಿನ್ನ ಮಂದಹಾಸ ರೂಪವನ್ನು ತೋರಿಸು. ಪರಮಾತ್ಮ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಎನ್ಮನವು ಚಂಚಲದ ಕಾರ್ಗೆ ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯ್ತು ದೇವಾ. ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನು ಕೃಷ್ಣ. ಕೃಷ್ಣ
ಮಹಿಮ ಶೋಭಿತವಾದ ನನ್ನ ಸೌಮ್ಯಮೂರ್ತಿಯ ದರ್ಶನವನ್ನು ಮಾಡು. ಗಂಭೀರವಾದ ಜಲರಾಶಿಯಲ್ಲಿ ನಿಚ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಅರ್ಜುನ, ಈ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗುವಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಸದಾ ಕರ್ಣಧಾರನಾಗಿದ್ದೇನೆ. ವಸಂತದ ಅಲ್ಪ ವೃಕ್ಷದಂತೆ ಆಕಸ್ಮಿಕವಾಗಿ ಹೃದಯದಲ್ಲಿ ಭಯ ಹುಟ್ಟಿರುವುದಕ್ಕೆ? ರಣಕ್ಷೇತ್ರದಿಂದ ಪಲಾಯನ ಮಾಡಲು ಕಾಲುಗಳು ತಬಕಿಸುತ್ತಿರುವುದಲ್ಲ. ಎದುರಿಗೆ ನಿಂತ ತರುಣ ರತಿಕರಣ ನೋಡಿದರೆ ಹೆಂಗಸಿನಂತೆ ಲಜ್ಜೆಯಿಂದ ತಲೆಬಾಗುವೆನು. ಶಸ್ತ್ರಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುತ್ತಿರುವು. ಕವಚವನ್ನು ಕಿತ್ತೆಗೆದು ಸೂಕ್ಷ್ಮವಾದ ಚಿನ್ನಾಂಶವನ್ನು ತೊಡುವ ಆಸೆ ಆಗುತ್ತಿರುವುದು. ವೀರನಂತೆ ಕಾದನಾಡುವ ಬದಲು ನಾರಿಯಂತೆ ಅಂತಃಪುರದ ಪುಷ್ಪಶಾಲೆ ವಿಹಾರಿಸಲು ಇಚ್ಛಿಸುವೆನು. ಈ ವಿಚಿತ್ರ ಪರಿವರ್ತನೆಯ ಕಾರಣವಾದರೂ ಏನು? ಆಗಲೇ ಆರಂಭವಾಗಿರುವುದು. ನನ್ನ ಉದ್ದೇಶಕವಾದ ಮಾತುಗಳಿಂದ ಇವನ ಪೂರ್ವ ಸ್ಮೃತಿಯನ್ನೆತ್ತರಗೊಳಿಸಿ ರಣರಂಗದ ಮಹಾಬಲಿಯನ್ನೇ ತೆಗೆದುಕೊಳ್ಳುವೆನು. ಇದು ಪುನಃ ಯಾರು ಬಂದರು? ನಾನು ಕುರುಕ್ಷೇತ್ರದಿಂದ ಪಾರಾಗುವ ಆಸೆಯೇ ಇಲ್ಲವೇ? ಏಕೆ ಶಿಖಂಡಿ ಯುದ್ಧರಂಗದಿಂದ ಓಡುವಂತಿದೆ? ಓಡುವುದೇ? ಚೇ ಓಡುವುದಿಲ್ಲ. ನಿನ್ನಿ ಮನಸ್ಸಿನ ಪರಿವರ್ತನೆಯನ್ನು ನಾನು ಬಲ್ಲೆನು. ನಿನ್ನಿ ಅಪೌರುಷ ಆತ್ಮವು ಆ ರಣದುಂದುಬೆಯ ಧ್ವನಿಗೆ ಹೆದರಿ ತಲೆಮರೆಸಿಕೊಂಡಿದೆ ಅಲ್ಲವೇ? ಇದಕ್ಕೆ ನೀನೇನು ಮಾಡಬಲ್ಲೆ? ಆಶಾಹತಳಾದ ಅಂಬೆಯ ಅಪೌರುಷ ಆತ್ಮವು ನಿನ್ನಲ್ಲಿ ಪ್ರತಿಷ್ಠವಾಗಿರುವುದು. ಅಂಬೆ ಯಾರು? ಅಂಬೆ ಕಾಶಿರಾಜನ ಪುತ್ರಿ, ಭೀಷ್ಮನ ಪ್ರಣಯಿನಿ. ಅಂಬೆ, ಅಂಬಿಕೆ, ಅಂಬಾಲಿಕೆ 3 ಜನ ಸಹೋದರಿಯರು. ಭೀಷ್ಮನವರನ್ನು ಸ್ವಯಂವರದಲ್ಲಿ ಹಸ್ತಿನಾವತಿಯಲ್ಲಿ ಅಪಹರಿಸಿ ತಂದರು. ಅಂಬಿಕೆ, ಅಂಬಾಲಿಕೆ ವಿಚಿತ್ರ ವೀರ್ಯನ ಪ್ರಾಣಿಗ್ರಹಣ ಮಾಡಿದರು. ಅಂಬೆ ಭೀಷ್ಮನಲ್ಲಿ ಅನುಗ್ರಹಳಾದಳು. ತನ್ನನ್ನು ವರಿಸುವಂತೆ ಪರಿಪರಿಯಾಗಿ ಬೇಡಿಕೊಂಡಳು. ಆದರೆ ಪ್ರತಿಜ್ಞಾಬದ್ಧನಾದ ಭೀಷ್ಮನು ಅವಳನ್ನು ನಿರಾಕರಿಸಿದನು. ಆಶಾಹತಳಾದ ಅವಳು ಮಹಾದೇವನನ್ನು ಕುರಿತು ತಪಸ್ಸನ್ನಾಚರಿಸಿ ಜನ್ಮಾಂತರದಲ್ಲಿ ಸ್ತ್ರೀ ರೂಪ ವೇಷವನ್ನು ಧರಿಸಿ ಪುರುಷ ಧಾರಣಿಯಾಗಿ ಭೀಷ್ಮವನ್ನು ವಧಿಸುವಂತೆ ವರವನ್ನು ಪಡೆದಳು. ನಿಲ್ಲಿಸೋ. ವಿಸ್ಮೃತಿಯ ಅಂಧೋ ಕೋಪದಲ್ಲಿ ಮಿಂಚಿನ ಆರೋಪವನ್ನು ತೆರಲಕ್ಕೆ ಅಂಬೆಯ ಚರಿತ್ರೆ ಕೇಳುವುದರಿಂದ ಶಿಖಂಡಿಗೆ ಯಾವ ಲಾಭವೂ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರ. ಏಕೆ? ನನ್ನ ಕೈ ಸ್ಪರ್ಶದಿಂದ ಚಮಕಿತನಾಗುವೆ ಏಕೆ? ಬಿರುಗಾಳಿಗೆ ಸಿಕ್ಕ ಬಾಳೆಯ ಮರದಂತೆ ಈ ನಿನ್ನ ದೇಹವು ಕಂಪಿಸುತ್ತಿರುವುದೇಕೆ? ಈಗಲಾದರೂ ತಿಳಿಯಿತೆ, ನೀನು ಅಂಬೆಯಲ್ಲ, ಪುರುಷ ದೇಹ ಧಾರಿಣಿಯಾದ ಸ್ತ್ರೀ. ಅಂಬೆಯು ಸತ್ತಳು, ಅಗ್ನಿಯಲ್ಲಿ ದೇಹ ತ್ಯಾಗ ಮಾಡಿದಳು. ಅಂಬೆಯು ಸಾಯಲಿಲ್ಲ, ಭೀಷ್ಮನ ಮರಣವನ್ನು ಹಾರೈಸುತ್ತಿರುವಳು. ನಿನ್ನ ಶಪಥವನ್ನು ಜ್ಞಾಪಿಸಿಕೋ ನಂದಿನಿ. ಅಂಬೆಯು ಭೀಷ್ಮನ ಪ್ರಣಯಿನಿ, ಸ್ವಯಂವರದಲ್ಲಿ ಅವನಿಂದ ಪರಿಗ್ರಹಿತೆಯಾದವಳು. ನಾರಿಯು ತನ್ನ ಪ್ರಿಯನನ್ನು ವಧಿಸುವುದಿಲ್ಲ, ಪ್ರಿಯನಿಗಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡುವಳು. ಪ್ರೇಮದ ಪರಿವರ್ತನೆಯು ಹಿಂಸೆ ಅಲ್ಲ, ತ್ಯಾಗ. ಬಲಾತ್ಕಾರ
ಅಪಹರಿಸಿದ ತಂದುದರ ಹೆಸರು ಸ್ವಯಂವರವೆಂದು ತಾನಾಗಿ ಕಾಮಿಸಿ ಬಂದ ಕನ್ಯೆಯನ್ನು ನಿರಾಕರಿಸುವುದು ಪ್ರಣಯದ ಲಕ್ಷ್ಯವೋ? ಅಂಬೆಯೋ ನಿನ್ನನ್ನು ಮಾತ್ರವಲ್ಲ, ನಿನ್ನ ಪ್ರಣಯವನ್ನು, ನಿನ್ನ ಸ್ತ್ರೀತ್ವವನ್ನೇ ನಿರಾಕರಿಸಿದಳು. ಸಮಸ್ತರಾದರ ಎದುರು ನಿನ್ನನ್ನು ಅಪಹರಿಸಿಕೊಂಡು ಲೋಕದ ದೃಷ್ಟಿಯಿಂದ ಕನ್ಯಾಭಾವವನ್ನು ಕಳೆದಳು. ಆಮೇಲೆ ಕರುಣಾಜನಕವಾಗಿ ನಿನ್ನನ್ನು ಹೀನಾಯವಾಗಿ ಕಂಡಳು. ಏಕೆ? ನಿನ್ನ ಶಪಥವನ್ನು ಪೂರ್ತಿ ಮಾಡು. ಏಕೆ? ನಿನ್ನ ಧಮನಿಗಳಲ್ಲಿ ಕ್ಷತ್ರಿಯ ರಕ್ತವು ಹರಿಯುತ್ತಿಲ್ಲವೇ? ಮಹಾದೇವನ ವರದಿಂದ ಭೀಷ್ಮನು ಪರಾಜಯ ಹೊಂದುವನು. ಭೀಷ್ಮನ ಪರಾಜಯವನ್ನು ಹೊಂದಿ ಯಶ ಪುಷ್ಪವು ನಿನ್ನ ಮುಡಿಯನ್ನೇರಲು ಹಂಬಲಿಸುತ್ತಿರುವುದು. ನೀನು ಯಾರು ಸೇನಾನಿ? ಮೋಹವೇಷದ ಕ್ಷಣಕಾಲ ಪರನ್ಮುಖಳಾದ ಅಂಬೆಯ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ಭೀಷ್ಮ, ದೇವರಥ, ಪ್ರಾಣಬಲ್ಲಭ, ಬ್ರಹ್ಮಚರ್ಯದ ಕಠೋರ ಪ್ರತಿಜ್ಞೆಯಿಂದ ಬದ್ಧವಾದ ನಿನ್ನ ಆತ್ಮವನ್ನು ಬೇರೆ ಮಾಡಿ ಆ ಆತ್ಮದೊಡನೆ ಸೇರಿಸುವೆನು. ಆಗ ನಮ್ಮ ಪ್ರಣಯ ಕಾಮಕ್ಕೆ ಯಾವುದೇ ಅಡ್ಡಿ ಇರುವುದಿಲ್ಲ. ಇನ್ನು ಕುರುಕ್ಷೇತ್ರದ ಮಹಾಯಜ್ಞವು ಆರಂಭವಾಗಿರುವುದು. ಎಲ್ಲರೂ ಹೇಡಿಗಳು. ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ತೇಲಾಡಿ ಹುಡುಕಾಡಿದೆನು. ಜೀವನದ ಅಂತಿಮ ಮರಣಕ್ಕಾಗಿ, ಉತ್ತೇಜನಕ್ಕಾಗಿ ಸೈನ್ಯವನ್ನೆಲ್ಲ ಅರಸಿದನು. ಆದರೆ ವೀರರೊಬ್ಬರಾರೂ ಇಲ್ಲ. ಇಂದೇನು ಭರತ ವರ್ಷವು ನಿರ್ವೀರ್ಯವಾಯಿತೆ? ಕಾಣಿರಣದೊಳಗೆ ಬರನು ಕಳಿಸಿ ನಿಲ್ಲುವ ವೀರ ಯೋಧರನು, ಕಾಣಿರಣದೊಳಗೆ ಭೀಷ್ಮನು ಸೆಣಸಿ ನಿಲ್ಲುವ ವೀರ ಯೋಧರನು, ಕಾಣಿರಣದೊಳಗೆ ವೀರರೆಂದು ಕರೆದು ಹಿಂಜರಿದು ಕೋಪರೇಕೆ, ವೀರರೆಂದು ಬರಲು ಹಿಂಜರಿದು ಕೋಪರೇಕೆ, ಘನ ಭರತ ವರ್ಷ ಹಿಂದೇಕೆ ವ್ಯರ್ಥ, ಘನ ಭರತ ವರ್ಷ ಹಿಂದೇಕೆ ಮರೆಯಲಿ ಮೊಳಗಲಿ ವಿಜಯದ ದುಂದುಬಿ, ಕಾಣಿರಣದೊಳಗೆ ಯಶ್ವನನು ಸೆಣಿಸಿ ನಿಲ್ಲುವ ವೀರ ಯೋಧರನು, ಕಾಣಿರಣದೊಳಗೆ, ಕಾಣಿರಣದೊಳಗೆ. ಸಾವಧಾನ ಗಾಂಗೆಯ. ಯದುಪತಿಯು ಅರ್ಜುನನ ಸಾರಥಿಯಾಗಿರೋ ತನಕ ಪಾಂಡವರು ಅಜೇಯರು. ಎಂತಹ ಮಹಿಮಾಮಯವಾದ ದೃಶ್ಯವು! ನರನಾರಾಯಣರು ಒಟ್ಟಿಗೆ ಒಂದೇ ರಥದಲ್ಲಿ, ನಶ್ವರವಾದ ದೈವಿತ್ವದ ಸಮ್ಮೇಳನ. ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರವಾದ ಆತ್ಮನು ನಡೆಸುವನು. ಧನ್ಯ ಧನಂಜಯ, ಧನ್ಯ. ಆದರೆ ನಿನಗೆ ಯುದ್ಧದಲ್ಲಿ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅವಿನಯವನ್ನು ಕ್ಷಮಿಸು. ಯುದ್ಧ ಕಾತುರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಹಸ್ತನಾಗಿ ಹಂಬನ್ನು ಬಿಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ಕೃಷ್ಣ, ನನ್ನ ಈ ಗುರುವದೆಗೆ ಏಕೆ ಪ್ರಚೋದಿಸುವೆ? ಏಕೆ? ನಾನು ಯುದ್ಧವನ್ನು ಉಪೇಕ್ಷಿಸಿದವನಲ್ಲ. ತಾತನ ಮೇಲೆ ಅಸ್ತ್ರಧಾರಣ ಮಾಡುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ ಮಾಯಾವಿ, ಇಷ್ಟೊಂದು ವಂಚನೆಯು ಸಾಲದೆ ಘಾತುಕ ಕೆಲಸ ಮಾಡಲು ಇಲ್ಲಿ ಬಂದಿರುವೆಯ? ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ಯುದ್ಧದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜತಂತ್ರದ ಪರಾಕಾಷ್ಠೆ ಎಂದು ತೋರುವುದು? ಆದರೆ ಕೇಳು, ಈ ವಿಜಯಿ ಗರ್ವ ಭೀಷ್ಮನಿಂದು ಆ ದುರ್ಯೋಧನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗೈದಿರುವನು. ನಿನ್ನ ಇಷ್ಟ ದೈವವನ್ನು ಸ್ಮರಿಸು ಧನಂಜಯ.
ವಾಸುದೇವ, ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನನ್ನು ರಕ್ಷಿಸಿಕೋ. ಅರ್ಜುನ, ನನ್ನ ದೇಹವು ಜರ್ಜರಿಯುತ್ತಿರುವುದು. ನೀನಿಂತಹ ಕಾಪುರುಷನೇ, ಹೋಗು. ನಿನ್ನ ಸಹಾಯವು ನನಗೆ ಬೇಡ. ಈ ದಿವಸ ಕೃಷ್ಣನ ಪ್ರಸುಪ್ತ ಶಕ್ತಿಯು ಜಾಗೃತವಾಗಿ ಕುರುಕ್ಷೇತ್ರದಲ್ಲಿ ಒಂದು ನವ ಪ್ರಳಯವನ್ನೇ ಸೃಷ್ಟಿಸುವುದು. ಮರಣಕ್ಕೆ ಸಿದ್ಧನಾಗು ಭೀಷ್ಮ. ಬಾ ಮಾಧವ, ನಿನ್ನ ಮನೋಭಿಷ್ಟವನ್ನು ಪೂರ್ಣ ಮಾಡು. ನಿನ್ನ ಆವೇಗವನ್ನು ನಾನು ಅಭಿನಂದಿಸುವನು. ಭಕ್ತನು ಶಿರಬಾಗಿ ನಿಂತಿರುವನು, ಸಂಹಾರ ಮಾಡು. ಶಾಂತನಾಗು ಮಹಾವೀರ, ಶಾಂತನಾಗು. ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ನಿಮ್ಮ ಶಪಥವನ್ನು ಮರೆಯಬೇಡ. ಪಾಂಡವರಿಗೆ ಏಕಮಾತ್ರ ಗತಿ ನೀನು. ಇದು ನಿನ್ನ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆಯನ್ನು ಮಾಡುತ್ತಿರುವೆನು. ಇಂದಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತ. ಅಯ್ಯೋ 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 ಅಯ್ಯೋ, ನಿನ್ನ ಪ್ರತಿಜ್ಞೆ ವ್ಯರ್ಥ ಅರ್ಜುನ. ಶಿಖಂಡಿಯು ಜನ್ಮಗ್ರಹ ಮಾಡಿರೋದು ಭೀಷ್ಮನ ನಾಶಕ್ಕಾಗಿ. ಯಾರು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುತ್ತಿರುವುದೇಕೆ? ಬಹುದಿನಗಳ ಹಿಂದಿನ ಘಟನೆಗಳನ್ನು ನೆನಪಿಗೆ ತರುತ್ತಿರುವುದೇಕೆ ಅಂಬಿಗೆ? ಪರಿತ್ಯಕ್ತಳಾದ ಕಾಶಿರಾಜನ ಮಗಳು ಅಂಬೆ. ನನ್ನ ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡಿಯನ್ನು ಹರಿಸಿದ ಸವೆಸಿದ ನಾರಿ. ನಾರಿಯದು ಮೃದು ಸ್ವಭಾವ. ಹಿಂಸೆಯ ಪ್ರಚೋದನೆಯಿಂದ ಈ ನಪಂಸಕ ದೇಹವನ್ನು ಧಾರಣೆ ಮಾಡಿರುವ ಅಂಬೆ, ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ. ಭೀಷ್ಮನನ್ನು ವಧಿಸುವ ಉತ್ಕಟೇಚ್ಛೆ. ದೇವರಥ, ಇದು ನಿನ್ನ ಮರಣ ಅಲ್ಲ, ವಿಮೋಚನೆ. ಬ್ರಹ್ಮಚರ್ಯದ ಭೀಷಣ ಪಂಜರದಲ್ಲಿ ಬಂಧಿತಳಾದ ನಿನ್ನ ಆತ್ಮವನ್ನು ಬೇರೆ ಮಾಡುವೆನು. ಬಾರುದೇಶ್ವರ, ನಿನ್ನನ್ನು ವಧಿಸಿ ನಾನು ಸಾಯುವೆನು. ಕೃಷ್ಣ ಮಾಯಾವಿ, ಇಷ್ಟೊಂದು ವಂಚನೆಯೇ? ಈ ಭೀಷ್ಮನ ಬಾಣಗಳಿಗೆ ಹೆದರಿ ನಪಂಸಕನ ಮೊರೆ ಹೋದೆಯ? ನಿನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣವು ಅಗತ್ಯವಾದರೆ ಇದೋ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವೆ. ಸ್ತ್ರೀಯರು ಮತ್ತು ನಪಂಸಕರ ಮುಂದೆ ಈ ಭೀಷ್ಮನು ಎಂದೂ ನಿಲ್ಲುವುದಿಲ್ಲ. ಸಾರಥಿ, ರಥವನ್ನು ತಿರುಗಿಸು. ಶಿಖಂಡಿ, ಬೆದರಬೇಡ ವತ್ಸ. ಇದು ಇದು ಈ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು, ಭೀಷ್ಮನನ್ನು ವಧಿಸು. ಹತನಾದನು, ಹತನಾದನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ಅರ್ಜುನ, ಅದು ಅತ್ತ ನೋಡು. ಭೀಷ್ಮನು ಹತನಾಗಿ ಭೂಮಿ ಮೇಲೆ ಉರುಳುತ್ತಿರುವನು. ಹಂಬನ್ನು ತೊಡು. ಆ ವೀರ ಶಿಖಾಮಣಿಗೆ ಉಚಿತವಾದ ಶಯ್ಯೆಯನ್ನು ನಿರ್ಮಿಸು. ದೇವಋತನ ದೇಹವು ಭೂಮಿಗೆ ಉರುಳಲಾಗದು. ಕ್ಷಮಿಸುತ್ತಾತ. ಈ ಪಾಪದ ಬಾಣದಿಂದ ನನ್ನ ಉದ್ಧಾರ. ನಾನಿಂದು ಭರತಾನ್ವಯದ ಪುಣ್ಯ ಜ್ಯೋತಿಯನ್ನು ಇಚ್ಛಾಪೂರ್ವಕವಾಗಿ ಓದಿಸಿ ಆರಿಸಿ ಶ್ವಾಸದೊಡನೆ ನನ್ನ ಪ್ರಾಣವಾಯು ಹಾರಿ ಹೋಗಲಿಲ್ಲವಲ್ಲ ಎಂಬುದೇ ಚಿಂತೆ. ಪೂಜ್ಯ ಪಿತಾ ಮಹಾನಿಮ್ಮ ಮರಣ ಭಾರತನ ಕೀರ್ತಿಗೆ ಕಾಟಿಣ ಧರೆಯಲಿ. ಪೂಜ್ಯ ಪಿತಾ ಮಹಾನಿಮ್ಮ ಮರಣ ಭಾರತನ ಕೀರ್ತಿಗೆ ಕಾಟಿಣ ಧರೆಯಲಿ. ಪೂಜ್ಯ ಪಿತಾ ಮಹಾನಿಮ್ಮ. ಭರತಾನ್ವಯದ
ಪಿತಾ ಮಹನಿಮ್ಮ ಕ್ಷಮಿಸುತ್ತಾತ. ಈ ಮಹತ್ ಪಾಪದ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. ನಾನಿಂದು ಇಚ್ಛಾಪೂರ್ವಕವಾಗಿ ಅನ್ವಯದ ಪುಣ್ಯ ಜ್ಯೋತಿಯನ್ನು ಊದಿಸಿ ಆರಿಸಿದೆ. ಈ ಪಾಪಮಯ ವಿನಿಶ್ವಾಸದೊಡನೆ ನನ್ನ ಪ್ರಾಣವಾಯುವು ಹಾರಿ ಹೋಗಲಿಲ್ಲವೆಂಬುದೇ ಏಕಮಾತ್ರ ಚಿಂತೆಯಾಗಿದೆ. ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನೇ ಅರ್ಜುನ. ನೀನು ನನಗೆ ಅದನ್ನೇ ಕೊಟ್ಟೆ. ಭೀಷ್ಮನ ಆತ್ಮವು ಶಾಂತವಾಯಿತು. 10 ದಿನಗಳ ಘೋರ ಯುದ್ಧ ತರುವಾಯು ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ಉದಯ ಸೂರ್ಯನು ವಿಜಯನಾದಂತೆ ಎಂದು ಭಾವಿಸಿದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ನಿಶ್ಚಿತ ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಆತನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ವಿಫಲನಾಗಿ ಹಿಂತಿರುಗಿದೆ. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಶಸ್ತ್ರಾಸ್ತ್ರವನ್ನು ಚೆನ್ನಾಗಿಯೇ ಕಲಿತಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತರ ಕೊರಡನೆ ಹೋರಾಡುತ್ತಿರುವ ಅವರು ಬೇಗ ಬಂದು ಹಿಂತಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು? ಜಾಗೃತಿಯಾಗಿ ನಾವು ಯಾವುದಾದ್ರೂ ಒಂದು ಉಪಾಯವನ್ನು ಆಲೋಚಿಸದಿದ್ದರೆ ಅಪಜಯವು ಖಂಡಿತ. ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತಾದರೂ ಏನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವರ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು. ಇದಕ್ಕೆ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತಾ? ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡುನಿ ಅಭಯ. ಜ್ಯೇಷ್ಠ ಪಿತಾ, ಬಿಡೈ ಚಿಂತೆಯನ್ನು ಕೊಡು ನನಗೆ ಅಭಯ. ಕೊಡುನಿ ಅಭಯ. ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನ. ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ದೊಡ್ಡಪ್ಪ, ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೈ ಚಿಂತೆಯನ್ನು ನನಗೆ ಅಭಯ. ನೋಡುನಿ ಅಭಯ. ತಂದೆ ಪಾರ್ಥನ ದಯ ಹೊಂದಿರಲಿ, ಇಂದಿರೇಶನ ತಾ ಬರಲಿ. ತಂದೆ ಪಾರ್ಥನ ದಯ ಹೊಂದಿರಲಿ, ಇಂದಿರೇಶನೇ ತಾ ಬರಲಿ. ಒಂದು ದ್ರೋಣನ ವ್ಯೂಹ ಭೇದಿಸಿ ಚಂದದಿಂದಲೇ ಬರುವೆನು ನಾ. ಒಂದು ದ್ರೋಣನ ವ್ಯೂಹ ಭೇದಿಸಿ ಚಂದದಿಂದಲೇ ಬರುವೆನು ನಾ. ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡುನಿ ಅಭಯ. ಜ್ಯೇಷ್ಠ ಪಿತಾ, ನಾನು ಆ ಚಕ್ರವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಕೇಳಲೆಂದೇ ನಾನಿಲ್ಲಿ ಬಂದದ್ದು. ಪಾಪು ಅಭಿಮನ್ಯು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಅಭಿಮನ್ಯು, ನಿನ್ನ ಉತ್ಸಾಹಕ್ಕೆ ನಾನು ಅಭಿನಂದಿಸುವೆ. ಆದರೆ ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ. ಹಾಗೂ ನಾವೆಲ್ಲ ಜೀವಿಸಿದ್ದು ಈ ದುಸಾಧ್ಯವಾದ ಕಾರ್ಯಕ್ಕೆ ನಿನ್ನನ್ನು ಕಳುಹಿಸಿದರೆ ಲೋಕಾಭಿಮತವೆನಿಸುವುದು. ಜ್ಯೇಷ್ಠ ಪಿತಾ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಕಾಣುತ್ತಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜಸ್ ಚಿರ ಪ್ರಕಾಶದಿಂದ ಜಾಜ್ವಾಲಮಾನವಾಗಿ ಬೆಳಗುತ್ತಿದೆ.
ಸಾಹಸದ ಪ್ರತಿಫಲಕದ ಪ್ರತಿಬಿಂಬಿತವಾಗಿ ಶೋಭಿಸುತ್ತಿದೆ. ಅದು ತನ್ನ ಮಹತ್ ಸಾಹಸವನ್ನು ಬೆಳಗಲು, ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅನುಮತಿಯನ್ನು ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶ್ರಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಸ್ಮರಣ ಕಂಜಿ ಶತ್ರುಗಳನ್ನು ಸಂಹರಿಸಲು ಹಿಡಿದ ಖಡ್ಗವನ್ನು ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಹೆಚ್ಚಿತ ಕುಳಿತುಕೊಳ್ಳುವುದಿಲ್ಲ. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆ. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡಿ. ದಯಮಾಡಿ ನನಗೆ ಅವಕಾಶವನ್ನು ಕೊಡಿ. ಆಗ ನೀನೇ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಫಲ ಫಲ ಅಗ್ರಜ, ಈ ವೀರ ಬಾಲಕನ ಉತ್ಸಾಹಾಗ್ನಿಯ ಮೇಲೆ ಜಲಸೇಚನವಾಗದಿದೆ. ಆತನ ಮಾತನ್ನು ನಿರಾಕರಿಸಬೇಡ. ನಾನು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಆ ಅಭಿಮನ್ಯು ವ್ಯೂಹವನ್ನು ಭೇದಿಸಿದ ಕೂಡಲೇ ನಾವುಗಳೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನ ಮಾಡು. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಆಗಲಿ ಭೀಮ, ಈ ಪ್ರಿಯ ಬಾಲಕನ ಪ್ರಾಣವು ನಿನ್ನ ಕೈಯಲ್ಲಿಡುವೆ. ಯುದ್ಧ ರಂಗದಲ್ಲಿ ನೀನು ಅವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚಳೆಯದೆ ಪುನಃ ಅವನನ್ನು ಬಂದು ಸೇರ. ದೊಡ್ಡಪ್ಪ, ಜ್ಯೇಷ್ಠ ಪಿತ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ರಕ್ಷಾ ಕವಚದಂತೆ ರಕ್ಷಿಸುತ್ತಿರಲು ನನಗೆಲ್ಲಿಯ ಭಯವಿದು? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಜಯಶಾಲಿಯಾಗಿ ಹಿಂತಿರುಗು ಮಗನೇ.